ಸಚಿವ ಸಂಪುಟದಲ್ಲಿ ಹೊಸಬರಿಗೆ ಸಚಿವ ಸ್ಥಾನ ನೀಡಬೇಕು ಎಂಬ ಕೂಗಿಗೆ ಶಾಸಕ ಎಚ್.ಎಲ್. ಇಕ್ಬಾಲ್ ಹುಸೇನ್ ಉತ್ತರಿಸುತ್ತಾ, ಹೊಸಬರಿಗಿಂತ ಅನುಭವಸ್ಥರಿಗೆ ಜನರ ಕೆಲಸ ಕಾರ್ಯಗಳನ್ನು ಮಾಡುವ ಇಚ್ಛೆ ಉಳ್ಳವರಿಗೆ ನೀಡಿದರೆ ಒಳಿತು ಎಂದು ಅವರು ತಿಳಿಸಿದರು. ತಾಲೂಕಿನ ಕೈಲಂಚ ಹೋಬಳಿ ತೆಂಗಿನಕಲ್ಲು ಮತ್ತು ಕಡ್ಲೆ ಸುಬ್ಬಯ್ಯನದೊಡ್ಡಿ ಗ್ರಾಮದ ಕೋಟೆ ಮಾರಮ್ಮ ದೇವಿಯ ನೂತನ ಶಿಲಾಮೂರ್ತಿ ಪ್ರತಿಷ್ಠಾಪನೆ ಹಾಗೂ ನೂತನ ವಿಮಾನ ಗೋಪುರ ಕುಂಭಾಭಿಷೇಕ ಮಹೋತ್ಸವದಲ್ಲಿ ಭಾಗವಹಿಸಿ ಅವರು ಮಾಧ್ಯಮದೊಂದಿಗೆ ಮಾತನಾಡಿದರು. ಪೀಳಿಗೆಗೆ ಹೊಸಬ್ರು ಬರಬೇಕು ಆ ನಿಟ್ಟಿನಲ್ಲಿ ನಾನು ಕೂಡ ಸ್ವಾಗತ ಮಾಡ್ತೀನಿ ಅಂತ ಹೇಳಿದೆ. ನನಗೆ ಗೊತ್ತಿಲ್ಲ. ನಾನು ನಿನ್ನೆ ತಾನೇ ಪತ್ರಿಕಾಗೋಷ್ಠಿ ತಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ಹಂಚ್ಕೊಂಡಿದ್ದೀನಿ. ಹೊಸಬರಿಗೆ ಕೊಡೋಕ್ಕಿಂತ ಅನುಭವಸ್ಥರಿಗೆ, ಆಸಕ್ತಿ ಇರೋರಿಗೆ, ಕೆಲಸ ಕಾರ್ಯ ಮಾಡುವಂಥ ಇಚ್ಛೆ ಉಳ್ಳವ್ರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತೀವಿ. ಯಾರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ, ಯಾರು ಸರಿಯಾದ ರೀತಿಯಲ್ಲಿ ಶಾಸಕರಿಗೆ ಗೌರವ ಕೊಡ್ತಾ ಇಲ್ಲ, ಯಾರು ಕಾರ್ಯಕ್ರಮ ಅನುಷ್ಠಾನ ಮಾಡದೆ ಜಾರಿಕೊಳ್ತಾ ಇದ್ದಾರೆ ಅಂಥವ್ರಿಗೆಲ್ಲರೂ ಕೂಡ ತೆಗೆದು ಸಂಪುಟದಲ್ಲಿ ಬೇರೆಯವ್ರಿಗೆ ಒಂದು ಅವಕಾಶ ಮಾಡಿಕೊಡೋಕ್ಕೆ ಎಲ್ಲರದ್ದು ಒತ್ತಾಯ ಇದೆ, ಅದ್ರಲ್ಲಿ ನಂದು ಒತ್ತಾಯ ಇದೆ. ಸೊ ಅದಕ್ಕೆ ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಅವರು ಕೂಡ ಅದಕ್ಕೆ ಅವರು ಕೂಡ ಸ್ವಾಗತವನ್ನು ಆ ಹೇಳಿಕೆಗೆ, ಆ ಒಂದು ಪ್ರಕಟಣೆಗೆ ಅವರು ಕೂಡ ನಮ್ಮ ಸಾಥ್ ಕೊಟ್ಟಿದ್ದಾರೆ. ನಾನು ಕೂಡ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸರ್, ಅಂದರೆ 5 ಜನರಿಗೆ ಯುವ ಶಾಸಕರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅನ್ನುವಂಥ ಒತ್ತಾಯ ಮಾಡಿದ್ದಾರೆ ಸರ್. 5, 10, 1 ನನಗೆ ಗೊತ್ತಿಲ್ಲ. ಆದರೆ ನಮಗೇನು ಮುಂದಕ್ಕೆ ನಾವು ಎಲ್ಲರೂ ಕೂಡ ಮತ್ತೆ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ತರಬೇಕಾದ್ರೆ ನಾವು ಕೆಲವು ಕಾರ್ಯಕ್ರಮನ ಇನ್ನೂ ಕೆಲವರು ಸಚಿವರುಗಳು ಅನುಷ್ಠಾನಗಳು ಮಾಡಲೇ ಇಲ್ಲ. ಶಾಸಕರಿಗೆ ಕೊಡುವಂಥ ಅನುದಾನಗಳು ಕೊಡೋದ್ರಲ್ಲಿ ಭಾಳ ಹಿಂದೆ ಇದ್ದಾರೆ. ಅವ್ರಿಗೆ ಕಾಳಜಿ ಇಲ್ಲ, ಅವ್ರ ಇಲಾಖೆ ಬಗ್ಗೆ ಕಾಳಜಿ ಇಲ್ಲ, ಕೆಲಸ ಮಾಡೋಕ್ಕೆ ಕಾಳಜಿ ಇಲ್ಲ, ಜನರ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳಿಲ್ಲ. ಅದಕ್ಕೋಸ್ಕರ ನಾವು ಯಾರು ಜನರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರ್ತದೆ, ಆಸಕ್ತಿ ಉಳ್ಳಿ ಕೆಲಸ ಮಾಡ್ತಾರೆ ಅಂಥವ್ರಿಗೆ ಒಂದು ಅವಕಾಶ ಮಾಡಿಕೊಡೋಕ್ಕೆ ನಾವು ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಸರ್, ಈಗ ನೀವು ಕೂಡ ಗ್ರಾಸ್ ಲೆವೆಲಿಂದ ಬಂದಿದ್ದೀರಿ, ಮೆಂಬರಿಂದ ಬಂದಿದ್ದೀರಿ, ಶಾಸಕರಾಗಿದ್ದೀರಿ, ನೀವು ಕೂಡ ಆಕಾಂಕ್ಷಿ ಇದ್ದೀರಾ ಸರ್? ಒಂದು ವೇಳೆ ಅವಕಾಶ, ನಾನು ಹೇಳಿದ್ನಲ್ಲ, ನನಗೆ ನನ್ನ ಜನ, ನನಗೆ ಇವರೇ ತಂದೆ ತಾಯಿ, ನನಗೆ ನನ್ನ ಜನ ನನಗೆ ಸಾಕಿದ್ದಾರೆ. ನಾನು ಶಾಸಕನಾಗಿ ನಾನು ಸಂತೋಷವಾಗಿದ್ದೀನಿ. ನಾನು ಕೆಲಸ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಕೆಲಸ ಮಾಡ್ತಾಯಿದ್ದೀನಿ. ನನಗೆ ಯಾವ ಸಚಿವ ಸ್ಥಾನವೂ ಬೇಡ, ನನಗೆ ಯಾವುದು ಬೇಡ. ನಾನು ಶಾಸಕನಾಗೆ ಕೆಲಸ ಮಾಡ್ತೀನಿ, ನನ್ನ ಜನ ಜೊತೆ ಇಡ್ತೀನಿ. ಬಗೆ ಇರ್ತದೆ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿ, ನಾವು ಕೋಟೆ ಮಾರಮ್ಮನ ಹತ್ರ ಅದೇ ಕೇಳೋದು, ಒಂದು ವಾರದಲ್ಲಿ ಅಷ್ಟು ಆಗ್ಬಿಟ್ರೆ ಸಾಕು ಅಂತ. ಯಾವ ರೀತಿ ವಿಶ್ವಾಸ ಇದೆ ಸರ್? ನಮಗೆ ಭರವಸೆ ಇದೆ, ಭಗವಂತನ ಮೇಲೆ ನಂಬಿಕೆ ಇದೆ.